ಸಕ್ಕರೆನಾಡು ಮಂಡ್ಯದ ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯದ ವಿಸಿ ನಾಲೆಗೆ ಕಾರೊಂದು ಪಲ್ಟಿಯಾಗಿರುವಂಥದ್ದು. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಕಾರು ಬಿದ್ದಿದೆ. ಮಂಡ್ಯದ ವಿಸಿ ನಾಲೆಗೆ ಕಾರೊಂದು ಬಿದ್ದಿರುವಂತಹ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಕಾರು ಪಲ್ಟಿಯಾಗಿರೋದು ಗೊತ್ತಾಗ್ತಾ ಇದೆ. ಕಾರಿನಲ್ಲಿ ಎಷ್ಟು ಜನ ಇದ್ರು ಅನ್ನೋದರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಕಾರನ್ನು ಮೇಲಕ್ಕೆ ಎತ್ತಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಪಾಂಡವಪುರ ತಾಲೂಕಿನ ತಿಬ್ಬನಹಳ್ಳಿ ಬಳಿ ಈ ದುರಂತ ಸಂಭವಿಸಿರುವಂಥದ್ದು. ಪದೇ ಪದೇ ವಿಸಿ ನಾಲೆಯ ಬಳಿ ಈ ರೀತಿಯ ದುರಂತಗಳಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರೋಹಿತ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಈ ಪಲ್ಟಿಯಾದಂತಹ ಕಾರು ಯಾರದ್ದು, ಜೊತೆಗೆ ಎಷ್ಟು ಜನ ಇದ್ರು, ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಸದ್ಯಕ್ಕೆ? ಪ್ರೇಮ್, ವಿಸಿ ನಾಳೆ ಬಳಿ ತಡೆಗೋಡೆ ಇಲ್ಲದ ಕಾರಣವಾಗಿ ಪದೇ ಈ ರೀತಿಯಾದ ಪ್ರಕರಣಗಳು ಜರುಗ್ತಾ ಇದೆ. ಆದ್ರೆ ಈ ಒಂದು ಪ್ರಕರಣ ಯಾಕಾಗಿದೆ ಅಂತ ಹೇಳಿ ಕೂಡ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಇದು ಕೂಡ ಕಾರ್ ಒಳಭಾಗದಲ್ಲಿ ಎಷ್ಟು ಜನ ಇದ್ರು ಕೂಡ ಕೂಡ ಪ್ರಾಥಮಿಕ ವರದಿ ಕೂಡ ತಿಳಿಬಂದಿಲ್ಲ. ಯಾಕಂದ್ರೆ ಕೆಲವಷ್ಟೇ ನಿಮಿಷಗಳಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಸದ್ಯ ಶಿವಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಕೂಡ ಸ್ಥಳೀಯ ಸಹಾಯದಿಂದ ಆಗ್ತಾ ಇದೆ. ಈಗಷ್ಟೇ ಕೂಡ ಎಲ್ಲರೂ ಕೂಡ ಪೊಲೀಸರು ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಹೋಗ್ತಾ ಇರುವಂತದ್ದು. ಅದಕ್ಕೆ ಎಷ್ಟು ಜನರು ಕಾರಣಗಳಿದ್ರು ಕೂಡ ತಿಳಿದು ಬಂದಿಲ್ಲ. ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ಜರುಗಿದೆ ಅಂತ ಕೂಡ ತಿಳಿದು ಬಂದಿಲ್ಲ. ಈಗಷ್ಟೇ ಕೂಡ ಎಲ್ಲಾ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ. ಆದ್ರೆ ಕಳೆದ 3 ವರ್ಷಗಳಿಂದ ಗಮನಿಸಿದ್ರೆ ಇದು 5ನೇ ಬಾರಿ ಈ ರೀತಿಯಾದಂತ ಅವಘಡ ಜರುಗ್ತಾ ಇರುವಂತದ್ದು. ಈ ಜಿಲ್ಲಾಡಳಿತ ನಾವು ಈ ತರ ಘಟನೆಗಳಾದಂತ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಳ್ತೀವಿ ಅಂತ ಹೇಳ್ತಾರೆ. ಕೇವಲ ಬಾಯಿ ಮಾತಿಗೆ ಅಷ್ಟೇ ಕೂಡ ಅವರ ಎಚ್ಚರಿಕೆ ಇದೆ. ಆದ್ರೆ ಯಾವುದೇ ರೀತಿಯ ತಡೆಗೋಡೆ ನಿರ್ಮಾಣ ಆಗ್ಬೋದಾಗಿರುವಂತದ್ದು, ಮತ್ತೆ ಸೂಚನಾ ಫಲಕಗಳು ಹಾಕಬಹುದು, ಯಾವನು ಕೂಡ ಹಾಕುವಂತ ಪ್ರಯತ್ನಗಳಾಗ್ತಾ ಇಲ್ಲ. ಈ ಪ್ರಕರಣದಿಂದಲೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ಕೊಳ್ತಾ ನಿಟ್ಟಿನಲ್ಲಿ ಕಾದ್ಕೊಳ್ಬೇಕಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು 5ನೇ ದುರಂತ ವಿಸಿ ನಾಲೆಯ ಬಳಿ ಆಗ್ತಾ ಇರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣವೇ ತಡೆಗೋಡೆ ಇಲ್ಲ ಅನ್ನೋದು. ಪ್ರತಿ ಬಾರಿ ಈ ರೀತಿಯ ದುರಂತ ಸಂಭವಿಸಿದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹೇಳುವಂತಹದ್ದು ನಾವು ತಡೆಗೋಡೆಯನ್ನು ನಿರ್ಮಿಸ್ತೀವಿ ಅಂಥೇಳಿ. ಬಟ್ ಅದ್ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ.